ಹಾಯ್ ಎಲ್ಲೋ ಎವ್ರಿವನ್. ಇವತ್ತಿನ ವ್ಲಾಗ್ ಬಂದು ನಾನು ಮೆಸ್ಸಿ ಕಿಚನ್ ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ಸೊ ನಾನು ತುಂಬ ದಿನ ಆಗಿತ್ತು ಕಿಚನ್ ಕ್ಲೀನ್ ಮಾಡಿರಲಿಲ್ಲ ಅಂದ್ಬಿಟ್ಟು ಒಂದು ಪ್ರಾಡಕ್ಟ್ನ ನಾನು ತರಿಸ್ಕೊಂಡಿದ್ದೆ. ಫಸ್ಟು ಚಿಮಿನಿ ಕ್ಲೀನ್ ಮಾಡಿ ಟ್ರೈ ಮಾಡೋಣ ಅಂತ, ಬಿಕಾಸ್ ಚಿಮಿನಿ ಅಂತೂ ತುಂಬ ಗ್ರೀಸಿ ಆಗಿತ್ತು, ಗ್ರಿಲ್ಸ್ ಎಲ್ಲ ಅಂತ. ಸೊ ಆಲ್ಮೋಸ್ಟ್ 1 ಮಂತಿಂದ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೆ ನಾನು. ಸೊ ರಿವ್ಯೂ ಚೆನ್ನಾಗಿತ್ತು, ನನಗೆ ಪ್ರಾಡಕ್ಟ್ ಚೆನ್ನಾಗಿ ಯೂಸ್ ಆಯಿತು ಅಂತ ಅಂದ್ಬಿಟ್ಟು ನಿಮಗೂ ಏನಾದರೂ ಹೆಲ್ಪ್ ಆಗುತ್ತೆ ಕಿಚನ್ ಕ್ಲೀನಿಂಗಲ್ಲಿ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು, ಗ್ಯಾಸ್ ಸ್ಟವ್ ಮೇಲೆ ಆಗಲಿ ಏನೇ ಆಗಲಿ ಉಕ್ಕಿರುತ್ತೆ, ಹಾಲು ಅಥವಾ ಟೀ ಸಾಂಬಾರು ಏನೇ ಆಗಲಿ ಅದೆಲ್ಲ ಸ್ಟೇನ್ನ ಪ್ರೆಷರ್ ಕೊಟ್ಟು ಕೈ ನೋವು ಮಾಡಿಕೊಂಡು ರಿಮೂವ್ ಮಾಡೋದಕ್ಕಿಂತ ಈ ಥರ ಸಿಂಪಲ್ ಪ್ರಾಡಕ್ಟ್ನ ಯೂಸ್ ಮಾಡಿ ನಾವು ಸ್ಟೇನ್ನ ರಿಮೂವ್ ಮಾಡ್ಕೋಬೋದು. ಸೊ ಇದರಲ್ಲಿ ಬರೀ ಸ್ಟವ್ ಅಲ್ಲದೆ ನಾನು ವಾಲ್ ಏನಿದೆ ಆಯಿಲ್ ಸ್ಪಿಲ್ ಆಗಿರುತ್ತೆ ಯೂಶ್ವಲಿ ಒಗ್ಗರಣೆ ಹಾಕಬೇಕಾದ್ರೆ ಎಲ್ಲ. ಸೊ ಆಯಿಲ್ ಸ್ಟೇನ್ಸ್ ಎಲ್ಲ ರಿಮೂವ್ ಮಾಡ್ಕೋಬೇಕು ಅಂತ ವಾಲ್ಗೂ ಕೂಡ ಅದನ್ನೇ ಸ್ಪ್ರೇ ಮಾಡ್ಕೋತಿದ್ದೀನಿ. ಸೊ ನೀವು ನೋಡ್ಬೋದು, ನಾನು ತುಂಬ ಪ್ರೆಷರ್ ಕೊಟ್ಟು ಒತ್ತಿ ಉಜ್ಜುತ್ತಾ ಇಲ್ಲ ಗೋಡೆನ, ಸುಮ್ಮನೆ ಲೈಟಾಗಿ ಹಾಗೆ ಸ್ಕ್ರಬ್ ಮಾಡ್ತಾ ಇದ್ದೀನಿ ನಾನು. ಆಯಿಲ್ ಸ್ಟೇನ್ಸ್ ಅಂತೂ ಒಂದು 5 to 10 ಮಿನಿಟ್ಸ್ಗೆಲ್ಲ ಬಿಟ್ಕೋತಿದೆ ಆ ಸ್ಪ್ರೇ ಹಾಕಿದ ತಕ್ಷಣವೇ. ಸೊ ಇದಾದಮೇಲೆ ನೀವು ನೋಡ್ಬೋದು ಕಿಚನ್ ಎಷ್ಟು ಸೂಪರಾಗಿ ಕ್ಲೀನ್ ಆಗಿದೆ ಅಂತ. ಅದನ್ನು ಯೂಸ್ ಮಾಡಿ ಕ್ಲೀನ್ ಮಾಡಿರೋದು ನಾನು. ಸೊ ವಾಲಲ್ಲಿ ಕೂಡ ಅಷ್ಟೇ ಒಂದು ಆಯಿಲ್ ಸ್ಟೇನ್ ಇಲ್ಲದೆ ಇರೋ ಥರ ಕ್ಲೀನ್ ಆಗಿತ್ತು. ಸೊ ನನಗಿದು ಸಿಕ್ಕಿದ್ದು ಪ್ಯಾಕ್ ಆಫ್ 3. ಸೊ ಇದರಲ್ಲಿ ನಾನು ಒಂದು ಯೂಸ್ ಮಾಡಿ ನಿಮಗೂ ರಿವ್ಯೂ ಕೊಟ್ಟಿದ್ದು. ಹಾಗೆಯೇ 2 ಸ್ಪ್ರೇ ಪೈಪ್ನ ಕೊಟ್ಟಿರ್ತಾರೆ ಅವರು, ಆನ್ ಆ್ಯಂಡ್ ಆಫ್ ಇದೆ ಅದರಲ್ಲಿ. ಸೊ ಇದು ಪ್ರಾಡಕ್ಟಲ್ಲಿ ಕೂಡ ಅಷ್ಟೇ ಯಾವುದಕ್ಕೆ ಯೂಸ್ ಮಾಡಬೇಕು ಹೌಸ್ ಹೋಲ್ಡಲ್ಲಿ, ಅಥವಾ ಓವೆನ್ ಕ್ಲೆನ್ಸರ್ ಆಗಿ ಅಥವಾ ಚಿಮಿನಿ ಕ್ಲೆನ್ಸರ್ ಆಗಿ ಆ ಥರದಕ್ಕೆಲ್ಲ ಏನೇನು ಬೇಕು ಅಂತ ಪೂರ್ತಿ ಅವರೇ ಡೀಟೇಲಾಗಿ ಆ ಬಾಟಲ್ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಸೊ ಇದೇ ಥರ ನಿಮಗೆ ಯಾವುದಾದ್ರೂ ಕ್ಲೀನಿಂಗ್ ಹ್ಯಾಕ್ಸ್ ಅಥವಾ ಏನಾದರೂ ಫರ್ದರ್ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ. Thank you for watching my vlog.